ಹರಿ ಓಂ. ಭಾವಬೋಧಕೃತಂ ಸೇವೆ ರಘುತ್ತಮ ಮಹಾಗುರಂ ಯಶಿಷ್ಯ ಶಿಷ್ಯ ಶಿಷ್ಯಾದ್ಯಾಹ ಟಿಪ್ಪಣ್ಯಾಚಾರ್ಯ ಸಂಹಿತಾಃ. ನಿನ್ನೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಸ್ವಲ್ಪ ಚರಿತ್ರೆಯನ್ನ ನಾವು ಕೇಳಿದ್ದಾಗಿದೆ. ಇವತ್ತು ಅವರ ಮಧ್ಯಾರಾಧನಾ ಮಹೋತ್ಸವ. ಹಾಗಾಗಿ ರಘುತ್ತಮ ತೀರ್ಥರ ಚರಿತ್ರೆಯನ್ನ ಕೇಳಿ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಕೇವಲ ಅವರ ಅನುಗ್ರಹವಾಗಿ ಇಷ್ಟಾರ್ಥಗಳನ್ನು ಪಡೆದು ನಮ್ಮ ದೋಷಗಳನ್ನು ನಿವಾರಣೆ ಮಾಡಿಕೊಂಡು ನಾವು ಕೃತಾರ್ಥರಾಗಲಿಕ್ಕಾಗಿ ಅವರ ಕೇವಲ ಸ್ಮರಣೆಯನ್ನು ಮಾಡುವುದು. ಅವರ ಚರಿತ್ರೆ ಬಹಳಷ್ಟು ಇದೆ. ಅವರ ವೈರಾಗ್ಯ, ಅವರ ಜ್ಞಾನ, ಅವರ ತಪಸ್ಸು, ಪಾಠ ಪ್ರವಚನ ದೀಕ್ಷೆ ನಿನ್ನೆ ನೀವು ಕೇಳಿದ್ದೀರಿ. ತಾವು ಗುರುಗಳಿಂದ ಅನುಗೃಹೀತರಾಗಿ ಹೇಗೆ ಸರಸ್ವತಿಯನ್ನು ಒಲಿಸಿಕೊಂಡರು, ಜ್ಞಾನ ಸಂಪನ್ನರಾದರು, ಹಾಗೆ ಅದು ನಿಜವಾಗಿ ತಾವು ಪ್ರತ್ಯಕ್ಷ ಮಾಡಿ ತೋರಿಸಿದರು. ರೊಟ್ಟಿ ವೆಂಕಣ್ಣ ಭಟ್ಟನಿಗೆ ಅನುಗ್ರಹ ಮಾಡಿ ಟಿಪ್ಪಣಿಕಾರರನ್ನಾಗಿ ತಾವು ಮಾಡಿದರು. ನಾನು ಮೇಲಿಂದ ಮೇಲೆ ಹೇಳುತ್ತಿರ್ತೇನೆ, ಒಬ್ಬ ಉತ್ತಮ ಗುರುಗಳು ಸಿಗಬೇಕು ಅಂದ್ರೆ ಜನ್ಮಾಂತರದ ಭಾಗ್ಯ. ಅನೇಕ ಜನ್ಮಗಳ ಪುಣ್ಯ ಇದ್ದರೆ ಉತ್ತಮ ಗುರುಗಳು ಪಡಿಲಿಕ್ಕೆ ಸಾಧ್ಯ. ಉತ್ತಮ ಗುರುಗಳನ್ನ, ಆ ಉತ್ತಮ ಗುರುಗಳು ತಾವು ಪುಣ್ಯ ಮಾಡಿದ್ರೆ ಅಂತಾದರೆ ತಾವು ಜ್ಞಾನವನ್ನು ಸಂಪಾದನೆ ಮಾಡಬಹುದು. ಆದರೆ ಆ ಜ್ಞಾನವನ್ನ ಧಾರೆಯಾಗಿ ಕೊಡಬೇಕು ಅಂತಾದರೆ ಉತ್ತಮ ಶಿಷ್ಯರನ್ನೂ ಪಡಿಬೇಕು. ರಘುತ್ತಮರ ಭಾಗ್ಯ ಎರಡೂ ಕಡೆಗಿದೆ. ರಘುವರ್ಯರಂತಹ ಮಹಾನುಭಾವರು ಗುರುಗಳಾಗಿ ಸಿಕ್ಕರು. ಇನ್ನ ಉಳಿದೆಲ್ಲ ತಮ್ಮ ಶಿಷ್ಯರ ಪರಿವಾರ. ಆ ರಘುತ್ತಮರ ಭಾಗ್ಯ ಹೇಳಲಿಕ್ಕೆ ಸಾಧ್ಯವಿಲ್ಲ. ಕೇವಲ ಅವರ ನಾಮಸ್ಮರಣೆ, ನಾಮೋಚ್ಚಾರಣ, ಅವರ ಸ್ಮರಣೆ ಮಾಡಿದ ಸಾಕು ನಮಗ ಅವರ ತಪಸ್ಸು, ಜ್ಞಾನ ಅವುಗಳ ಸ್ವಲ್ಪವಾದರೂ ಅನುಸಂಧಾನ ಬಂದು ನಾವು ನಾಮಸ್ಮರಣೆಯನ್ನು ಮಾಡಿ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳೋದು ಅಷ್ಟೇ ಉದ್ದೇಶ. ಯಾಕೆ ಎಂದರೆ ಅವರ ಭಾಗ್ಯ, ಅವರ ಶಿಷ್ಯ, ಶಿಷ್ಯ ಶಿಷ್ಯ ಶಿಷ್ಯಾದ್ಯ. ಒಬ್ಬ ಒಳ್ಳೆಯ ಶಿಷ್ಯ ಸಿಗಬೇಕು, ಪಾಠ ಹೇಳಬೇಕು ಅಂತಂದ್ರೆ ಸಾಧ್ಯವಿಲ್ಲ ಈಗಿನ ಕಾಲದಲ್ಲಿ. ಅಂಥದ್ರೊಳಗೆ ಅವರ ಶಿಷ್ಯರ ಪರಂಪರ ಶಾಖೋಪಶಾಖ ರೂಪದಲ್ಲಿ ಅವರ ಶಿಷ್ಯ ಪರಂಪರೆ. ಎಲ್ಲರೂ ಸದಾಚಾರಿ. ಒಬ್ಬ ಸದಾಚಾರಿಯಾದ ಶಿಷ್ಯ ಸಿಗುವುದಿಲ್ಲ. 3 ಹೊತ್ತು ಸಂಧ್ಯಾವಂದನ ಮಾಡುವ ಶಿಷ್ಯ ಸಿಗುವುದಿಲ್ಲ. ದೇವರ ಪೂಜಾ ಮಾಡಿದ ಶಿಷ್ಯ ಸಾಕಪಾ ಅಂತಂತೇವೆ. ಸದಾಚಾರಿ, ಸಂಧ್ಯಾವಂದನ, ದೇವರ ಪೂಜೆ, ಅಗ್ನಿಹೋತ್ರಗಳು, ಜ್ಞಾನ, ಧರ್ಮ, ಪಾಠ ಪ್ರವಚನ ಅಂತನೋ ಶಿಷ್ಯರೂ ಅಂತೂ ದುರುತೋಪಸ್ಥ. ಅಂಥದ್ರೊಳಗೆ ಪಾಠವನ್ನು ಓದೋದಲ್ಲ, ತಯಾರು ಮಾಡುವುದಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳುವುದಲ್ಲ, ಅನುವಾದ ಮಾಡುವುದಲ್ಲ, ತಾವು 10 ಮಂದಿಗೆ ಪಾಠ ಹೇಳಿ ಟಿಪ್ಪಣಿಕಾರರನ್ನಾಗಿ ಮಾಡುವ ಸಾಮರ್ಥ್ಯವನ್ನ ಪಡೆದ ಶಿಷ್ಯರನ್ನ ಪಡೆದಿದ್ದಾರೆ ಅಂತಂದರೆ ರಘುತ್ತಮರ ಮಹಿಮೆ, ರಘುತ್ತಮರ ತಪಸ್ಸು, ಆ ರಘುತ್ತಮರು ಗುರುಗಳಲ್ಲಿ ಮಾಡಿದಂತಹ ಭಕ್ತಿ, ದೇವರಲ್ಲಿ ಮಾಡಿದ ಭಕ್ತಿ, ತಾವು ಮಾಡಿದ ಆ ಸೇವಾ ಎಷ್ಟು ಅಂತ ಲೆಕ್ಕನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ನಾವು ಚರಿತ್ರೆಯಲ್ಲಿ ನೋಡೋಣ. ಅವರು ಭಾವಬೋಧ ಅಂತನ್ನುವ ಗ್ರಂಥವನ್ನು ಬರೆದಿದ್ದಾರೆ. ಪಂಚಭಾವಬೋಧ ಗ್ರಂಥಗಳನ್ನ ಶ್ರೀರಂಗ ಕ್ಷೇತ್ರದಲ್ಲಿ ರಂಗನಾಥ ಸ್ವಾಮಿ, ಅಲ್ಲೇ ಮೇಲೆ ಪರವಾಸುದೇವ, ಅಷ್ಟೇ ಸನ್ನಿಧಾನವುಳ್ಳಂತಹ ಪರವಾಸುದೇವ, ಆ ಸನ್ನಿಧಾನದಲ್ಲಿ ಮಠದ ಮೇಲ್ಭಾಗಕ್ಕೆ ಆ ಪರವಾಸುದೇವನ ಸಾಕ್ಷಿಯನ್ನಾಗಿ ಇಟ್ಟುಕೊಂಡು ಸಾಕ್ಷಿ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿ ಪಂಚಗ್ರಂಥಗಳನ್ನು ತಾವು ಬರೆದಿದ್ದಾರೆ. ತತ್ವಪ್ರಕಾಶಿಕಾಕ್ಕೆ ಭಾವಬೋಧ, ಬೃಹದಾರಣ್ಯ ಗ್ರಂಥಕ್ಕೆ ಭಾವಬೋಧ, ಗೀತಾಭಾಷ್ಯಕ್ಕೆ ಭಾವಬೋಧ, ತತ್ವನಿರ್ಣಯಕ್ಕೆ ಭಾವಬೋಧ, ಹೀಗೆ ಮತ್ತು ಅನೇಕ ಗ್ರಂಥಗಳನ್ನು ತಾವು ಬರೆದು ಅದ್ಭುತವಾದಂತಹ ವ್ಯಾಖ್ಯಾನಗಳು ಆ ಗ್ರಂಥದಲ್ಲಿ ತಾವು ತಿಳಿಸಿಕೊಟ್ಟ ಶ್ರೀಮದಾಚಾರ್ಯ ಟೀಕಾಕೃತ್ಪಾದರ ಸಿದ್ಧಾಂತ, ಅದಂತೂ ನಮ್ಮ ಅನಂತ ಜನ್ಮಗಳ ಪುಣ್ಯ ಇದ್ದರೆ ತಿಳಿಲಿಕ್ಕೆ ಸಾಧ್ಯ.
ಅಷ್ಟು ಅದ್ಭುತವಾದ ಗ್ರಂಥ ರಚನೆಯನ್ನ ಶ್ರೀರಂಗ ಕ್ಷೇತ್ರದಲ್ಲಿ ತಾವು ಪರವಾಸುದೇವನ ಸನ್ನಿಧಾನದಲ್ಲಿ ತಾವು ಮಾಡಿದ್ದಾರೆ. ಅದಾದರೆ ಮತ್ತೆ ಅವರ ಚರಿತ್ರೆ ಕೇಳಬೇಕು ಅಂದರೆ, ಒಂದು ದಿನ ಪೂಜೆ ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಪೂಜೆ. ತಾಯಿಗೆ ಅಪೇಕ್ಷೆ ಆಯಿತು, ಇಲ್ಲ ನಾನು ಪೂಜೆ ನೋಡಬೇಕು, ಮೊದಲಿಂದ ನೋಡಬೇಕು. ದೇವತೆಗಳನ್ನ ಆವಾಹನ, ಪೀಠಾದೇವತೆಗಳನ್ನ ಆವಾಹನ ಮಾಡಿದ ಮೇಲೆ ಮತ್ತೇನು ಅಂದರೆ, ಇಲ್ಲ ಉಳಿದೆಲ್ಲ ಸಾಮಾನ್ಯ ಜನಕ್ಕೆ ಮೂಲ ರಾಮದೇವರ ದರ್ಶನ ಮಾಡಿಸುವ ಆಗಿನ ಪದ್ಧತಿ. ಹಾಗಾಗಿ ಪೀಠ ದೇವತೆಗಳನ್ನ ಆವಾಹನ ಆದ ತಕ್ಷಣವೇ ಪ್ರತಿಷ್ಠಾಪನೆ ಮಾಡಿ ದೇವರನ್ನ ದರ್ಶನ ಮಾಡಿಸುವುದು. ಮೊದಲಿಂದು ನಾನು ಪೂಜೆ ನೋಡಬೇಕು, ಆ ಪೀಠ ದೇವತೆಗಳ ಆವಾಹನ ಮಾಡುವುದನ್ನು ನೋಡಬೇಕು, ಬೇಡ ಆಗುದಿಲ್ಲ, ನೋಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಬಹಳ ಸದ ಹೇಳಿದ್ರು, ಕೇಳಲಿಲ್ಲ. ಆಗ್ಲಿ ಅಂತ ತಾಯಿಯ ಅಪೇಕ್ಷೆಯಿಂದ ರಘುತ್ತಮರು ಆಗ್ಲಿ ಅಂತ ನಾವು ಒಪ್ಪಿದ್ರು. ಆಗ ಎಲ್ಲಾ ದೇವತೆಗಳನ್ನ ಆವಾಹನ ಮಾಡುವ ಸಮಯದಲ್ಲಿ ಆಯಾ ಮಂತ್ರಗಳಿಂದ ದೇವತೆಗಳನ್ನ ಆವಾಹನ ಮಾಡಿದ ದೇವತೆಗಳು ಪ್ರತ್ಯಕ್ಷವಾಗಿ ಸಾಕ್ಷಾತ್ತಾಗಿ ಬಂದು ಆ ಪೀಠದಲ್ಲಿ ಕೂಡ್ತಾ ಇದ್ರು. ಯಮದೇವರನ್ನ ಆವಾಹನ ಮಾಡಿದರೆ ಯಮದೇವರು ಕೋಣ ಸಮೇತರಾಗಿ ಯಮದೇವರು ಬಂದು ಅಲ್ಲಿ ನೆಲೆಸಿದ್ರು. ನೋಡಿ ನಿಂತು ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ಅದನ್ನ ಸಹನೆ ಮಾಡಿಕೊಳ್ಳಿಕ್ಕಾಗದೆ ಚಟ್ಟನೆ ಚೀರಿ ಮೂರ್ಛೆಗೆ ಬೀಳುವ ಪ್ರಸಂಗ ಬಂತು. ಮತ್ತು ಶಿಷ್ಯರನ್ನ ಹೇಳಿ ತಾವು ಸುಧಾರಿಸಲಿಕ್ಕೆ ಹೇಳ್ತಾರೆ. ಅನಂತರದಲ್ಲಿ ಭೇಟಿಯಾದಾಗ ಅದಕ್ಕಾಗಿ ಮೊದಲಿಂದ ಪೂಜೆ ನೋಡುವುದು ಬೇಡ, ದೊಡ್ಡ ರೂಪದಿಂದ ಬಂದು ಆಮೇಲೆ ಚಿಕ್ಕ ರೂಪ ತಾಳಿ ಆ ಪೀಠದಲ್ಲಿ ದೇವತೆಗಳು ಸನ್ನಿಧಾನ ಸಾಕ್ಷಾತ್ತಾಗಿ ಆಗ್ತಿದ್ರು. ಅಂದ್ರೆ ನಾವು ಅಡಿಕೆ ಬೆಟ್ಟದಲ್ಲಿಯೋ ಪ್ರತಿಮಾದಲ್ಲಿಯೋ ದೊಡ್ಡ ಪ್ರತಿಮಾದಲ್ಲಿಯೋ ದೇವರನ್ನ ಆವಾಹನ ಮಾಡಿದರೆ ದೇವರು ಬರ್ತಾನೆ, ಕೊಡ್ತಾನೆ, ಅವರವರ ಯೋಗ್ಯತಾನುಸಾರ, ಅವರವರ ಭಕ್ತಿ ಅನುಸಾರ. ರಘುತ್ತಮರ ಭಕ್ತಿ, ಅವರ ತಪಸ್ಸು, ಅವರ ಜ್ಞಾನ ಎಷ್ಟು ಅಂತಂದ್ರೆ ಸಾಕ್ಷಾತ್ ದೇವತೆಗಳು ಬಂದು ಅಲ್ಲಿ ನೆಲೆಸಿ ರಘುತ್ತಮರಿಂದ ಪೂಜೆಗೊಳಿಸಿಕೊಂಡು ಹೋಗ್ತಾ ಇದ್ರು. ಇದು ರಘುತ್ತಮರ ಪೂಜೆಯ ಸಾಮರ್ಥ್ಯ, ತಪಸ್ಸಿನ ಸಾಮರ್ಥ್ಯ. ಇನ್ನು ಜ್ಞಾನದ ಸಾಮರ್ಥ್ಯ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರಘುತ್ತಮರ ಸಾಕ್ಷಾತ್ ಶಿಷ್ಯರಾದವರು ವೇದವ್ಯಾಸ ತೀರ್ಥರು. ಆಶ್ರಮವನ್ನು ಪಡೆದಂತಹ ಶಿಷ್ಯರು ವೇದವ್ಯಾಸ ತೀರ್ಥರು. ಮತ್ತೊಬ್ಬ ಶಿಷ್ಯರು ವೇದೇಶ ತೀರ್ಥರು ಮತ್ತು ಆನಂದ ಭಟ್ಟಾರಕರು. ಈಗ ವೇದೇಶ ತೀರ್ಥರ ಚರಿತ್ರೆಯನ್ನು ಕೇಳೋಣ. ಅಂದರೆ ಸಾಮಾನ್ಯ ನಾನು ಹೇಳಿದೆ ಮೊದಲಿಗೇನೆ, ಶಿಷ್ಯರು ಅಂತಂದರೆ ಅದೊಂದು ದೊಡ್ಡ ಸೌಭಾಗ್ಯ. ಒಳ್ಳೆಯ ಶಿಷ್ಯರು ಅಂತಂದ್ರೆ ಮಹಾ ಸೌಭಾಗ್ಯ. ಅದರ ಒಳಗೂ ಪಾಠ ಪ್ರವಚನಕ್ಕೆ ಆಸಕ್ತನಾದ ಶಿಷ್ಯರು ಅಂತಂದ್ರೆ ಅತ್ಯುತ್ತಮ ಸೌಭಾಗ್ಯ. ಇವರು ಹಾಗೆ ಶಿಷ್ಯರಲ್ಲಿ ಇವರು ರಘುತ್ತಮರು. ಆ ರಘುತ್ತಮರಿಗೆ ಅಂದ್ರೆ ತಕ್ಕ ಶಿಷ್ಯರು ವೇದೇಶ ತೀರ್ಥರು. ಮಹಾ ಬುದ್ಧಿವಂತರು. ಚಿನ್ವಾರ ಮಂಥನ, ಬಂಗಾರ ಮಾಡುವ ಮನತನ ರಘುತ್ತಮ ತೀರ್ಥರ ಸಂಪರ್ಕವಾಯಿತು. ಸಂಪರ್ಕವಾಗಿ ಕೆಲವೇ ದಿನಗಳಲ್ಲಿ ಎಲ್ಲ ಬಿಟ್ಟು ವೈರಾಗ್ಯ ತಾಳಿದರು. ವೈರಾಗ್ಯ ತಾಳಿ ಆ ರಘುತ್ತಮರಿಂದ ಪೂರ್ಣವಾದ ಜ್ಞಾನವನ್ನು ಪಡೆದು ಆ ಪ್ರತಿ ಕ್ಷಣವೂ ಬಿಡದೇನೆ ಕ್ಷಣಂ ತಿಷ್ಟೇದಪಿ ಕ್ವಚಿತ, ಪಾಠ ಪ್ರವಚನ ಕ್ಷಣ ಬಿಡದೇನೆ ಮಾಡಬೇಕು ಅಂತೇನು ಶ್ರೀಮದಾಚಾರ್ಯರ ಸಂದೇಶವಿದೆಯೋ ಆ ಸಂದೇಶವನ್ನ ಪೂರ್ಣ ಚತು ತಪ್ಪದೆ ಪರಿಪಾಲನೆ ಮಾಡುವಂತಹ ಅತ್ಯುತ್ತಮ ಪಾಠ ಪ್ರವಚನ ದೀಕ್ಷೆ ಇದ್ದಂತಹ ವೇದೇಶ ತೀರ್ಥ ಶ್ರೀಪಾದಗಳು. ಅವರ ತಮ್ಮ ಯಾದಪ್ಪ ನಾಯಕರು, ಯಾದವಾರ್ಯರು ಭಾರೀ ಬುದ್ಧಿವಂತರು, ಭಾರೀ ಮೇಧಾವಿಗಳು. ಆ ರಘುತ್ತಮರಿಂದ ಆಶ್ರಮ ಪಡಿತಾರೆ ವೇದೇಶ ತೀರ್ಥರು. ಪಡೆದು, ಇಲ್ಲ ನಾನು ಸಂಚಾರ ಮಾಡೋದಿಲ್ಲ, ರಾಮದೇವರ ಪೂಜಾನೂ ಮಾಡೋದಿಲ್ಲ ನಾನು. ಯಾಕೆ ಅಂದರೆ ನಮ್ಮ ತಮ್ಮ ಭಾರಿ ಬುದ್ಧಿವಂತ ಇದ್ದಾನೆ, ಮೇಧಾವಿ ಇದ್ದಾನೆ, ಅವನನ್ನು ತಯಾರು ಮಾಡಬೇಕು ನಾನು. ಹಾಗಾಗಿ ಅವನನ್ನು ತಯಾರು ಮಾಡೋ ಸಲುವಾಗಿ ನಾನು ಯಾವುದನ್ನೂ ತಲೆ ಮೇಲೆ ಹಾಕೊಳ್ಳೋದಿಲ್ಲ. ರಾಮದೇವರ ಪೂಜೆಯನ್ನೂ ನಾನು ಬಿಡುತ್ತೇನೆ. ಪಾಠ ಪ್ರವಚನ ಇದು ಮುಖ್ಯ, ನನ್ನ ಶಿಷ್ಯರನ್ನು ತಯಾರು ಮಾಡಿಕೊಳ್ಳೋದು ಮುಖ್ಯ. ಈ ನಿಷ್ಠೆ ಅವರಲ್ಲಿತ್ತು. ಹಾಗಾಗಿ ಅವರ ತಮ್ಮನನ್ನ ಯಾದವಾರ್ಯರನ್ನ ಕಾಶಿಗೆ ಕೊಟ್ಟು ಕಳಿಸ್ತಾರೆ. ಅಲ್ಲಿ ಕಾಶಿಯಲ್ಲಿ ತರ್ಕ ನ್ಯಾಯ ಗ್ರಂಥವನ್ನು ಅಧ್ಯಯನ ಮಾಡಿಸಿಕೊಂಡು ಬಂದು ಅನಂತರದಲ್ಲಿ ತಾವು ಎಲ್ಲ ಶಾಸ್ತ್ರಗಳನ್ನ ತಾವು ಅಧ್ಯಯನ ಮಾಡಿಸ್ತಾರೆ. ಅಧ್ಯಯನ ಮಾಡಿಸಿ ಭಾರಿ ವಿದ್ವಾಂಸನನ್ನು ತಯಾರು ಮಾಡುತ್ತಾರೆ. ಯಾದವಾರ್ಯರು ಅಂತಂದ್ರೆ ಅದೊಂದು ಜ್ಞಾನದ ಸಾಕಾರ ಮೂರ್ತಿ. ಅದು ಸುಧಾಖ್ಯ ವ್ಯಾಖ್ಯಾನ ಬರೆದಿದ್ದಾರೆ, ಭಾಗವತಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ,
ಸುಧಾಯಾಮ್ ಅದ್ವಿತೀಯೋಹಂ ಯಾದುಪತ್ಯೆ ವಿಶೇಷ. ಸುಧಾ ಗ್ರಂಥವನ್ನು ಅಧ್ಯಯನ ಮಾಡಿದರೂ ಅದರಲ್ಲಿ ಯಾದುಪತ್ಯ ಟಿಪ್ಪಣಿಯ ಮೇಲೆ ಅಧ್ಯಯನ ಮಾಡಿದ ಅಂತಂದ್ರೆ ಇನ್ನ ಹೆಚ್ಚಿನ ಪ್ರಾಶಸ್ತ್ಯ ಅವನಿಗೆ. ಸುಧಾ ಗ್ರಂಥವನ್ನ ಕೈಯಲ್ಲಿ ಮುಟ್ಲಿಕ್ಕೆ ಭಾಗ್ಯ ಬೇಕು, ಮುಟ್ಟಿದ ಮೇಲೆ ಅಧ್ಯಯನಕ್ಕಂತೂ ಇನ್ನ ಹೆಚ್ಚಿನ ಭಾಗ್ಯ. ಅಧ್ಯಯನವಾದದ್ದನ್ನ ತಿಳಿದುಕೊಳ್ಳುವುದನ್ನ ನೆನಪಿಟ್ಟುಕೊಳ್ಳುವುದು, ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು, ಟಿಪ್ಪಣಿಗಳ ಮೇಲೆ ಅಧ್ಯಯನ ಮಾಡುವುದು, ಚರ್ಚೆ ಮಾಡುವುದು, ಇದಂತೂ ದೊಡ್ಡ ಸೌಭಾಗ್ಯ. ಅದರಲ್ಲಿ ಯಾವುದೋ ಆರ್ಯರ ಟಿಪ್ಪಣಿ ಮೇಲೆ ಅಧ್ಯಯನ ಮಾಡಿಕೊಳ್ಳುವುದು ಇದು ವಿಶೇಷ ಅಂತ ಪ್ರತೀತಿ. ಹೀಗೆ ಲೋಕಪ್ರವಾದ ಅಷ್ಟು ಅದ್ಭುತವಾದ ವ್ಯಾಖ್ಯಾನವನ್ನ ಬರೆದವರು ಯಾದವಾರ್ಯರು. ಕೊನೆಯ ಹಂತ ಬಂದಿದೆ ವೇದೇಶ ತೀರ್ಥರದು. ಕೊನೆಯ ಕಾಲ ಸಂದೇಶವನ್ನ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅವರನ್ನ ಉದ್ದೇಶವನ್ನಾಗಿ ಇಟ್ಟುಕೊಂಡು, ನಮ್ಮನ್ನೆಲ್ಲ ಉದ್ದೇಶವನ್ನು ಮಾಡಿಕೊಂಡು ಯಾದವಾರ್ಯರಿಗೆ ಸಂದೇಶವನ್ನು ವೇದೇಶ ತೀರ್ಥರು ಕೊಡ್ತಾರೆ. ಕೊನೆಯ ಕಾಲಕ್ಕೆ ಹೇಳುವುದು, ವೇದೇಶ ತೀರ್ಥ ಗುರುರಾಜ ಧುರಂಧರೋಸೌ. ಎಲ್ಲ ಗುರುಗಳಲ್ಲಿ ಅಗ್ರೇಸರರಾದ ಗುರುಗಳು ವೇದೇಶ ತೀರ್ಥರು. ಅವರು ಹೇಳಿದ್ದೇನು ಕೊನೆಗೆ ಅಂದ್ರೆ, ಸ್ವಾತ್ಮ ಪ್ರಧಾನ ಸಮಯೇ ಯದಶಿಕ್ಷಯನ್ಮಾಂ ಕಾಲೋ ಯಮೀರ ಸುತ ಶಾಸ್ತ್ರ ವಿಚಾರಹೀನ ಹೀನೋಚ್ಛಯ ಸತಸಾಧು ಗುಣೋದಯಶ್ಚ ತಸ್ಮಾತ್ ತ್ವಮದ್ಯ ಮರುದಾತ್ಮಜ ದಿವ್ಯಶಾಸ್ತ್ರ ವ್ಯಾಖ್ಯಾನಮೇವ ಸತತಂ ಕುರುಮಾತ್ಯಜೇತಿ. ಸತತಂ ವ್ಯಾಖ್ಯಾನಂ, ಸತತವಾಗಿ ವ್ಯಾಖ್ಯಾನ ಮಾಡಬೇಕು. ಶ್ರೀಮದಾಚಾರ್ಯ ಶಾಸ್ತ್ರಗಳನ್ನು ನಿರಂತರವಾಗಿ ಪಾಠ ಪ್ರವಚನವನ್ನು ಮಾಡಬೇಕು. ಅದು ಹೊರತುಪಡಿಸಿ ಬೇರೆದೇನೂ ಮಾಡಬೇಡ್ರಿ. ಯಾಕ? ಕಾಲ ಅತ್ಯಂತ ಕಠಿಣವಾದ ಕಾಲ ಬರುವುದಿದೆ. ಈರ ಸುತ ಶಾಸ್ತ್ರ ವಿಚಾರಹೀನ ಕಾಲ. ಶ್ರೀಮದಾಚಾರ್ಯರು ಈರ ಅಂತಂದ್ರೆ ಪ್ರಾಣದೇವರ ಸುತ ಮಧ್ವಾಚಾರ್ಯರು. ಆ ಮಧ್ವಾಚಾರ್ಯರು ಬರೆದಂತಹ ಸರ್ವಮೂಲ ಟೀಕಾಕೃತ್ಪಾದರು ಬರೆದ ಸುಧಾದಿ ಗ್ರಂಥಗಳನ್ನ ಅಧ್ಯಯನ ಮಾಡುವ ಕಾಲ ನಮಗೆ ಸುಖ, ಒಳ್ಳೆ ಕಾಲ. ಇಲ್ಲದೆ ಇದ್ದರೆ ಅದು ಕೆಟ್ಟ ಕಾಲ, ಅತ್ಯಂತ ಬರಗಾಲ ಬರುವುದಿದೆ. ಕಾಲೋಯಂ ಈರ ಶ್ರುತಶಾಸ್ತ್ರ ವಿಚಾರಹೀನ ಹೀನೋಚ್ಚಯ. ಯಾಕೆ ಅಂದ್ರೆ ಹೀನನಿಗೆ, ಅತ್ಯಂತ ದರಿದ್ರರಿಗೆ, ತಪಸ್ಸುಹೀನರಿಗೆ, ದುಷ್ಟರಿಗೆ, ಚಾರಿತ್ರಹೀನರಿಗೆ, ಅಂಥವರಿಗೇನೆ ಕಾಲ, ಲೋಕ, ಜನ ಇದು ಪ್ರಾಶಸ್ತ್ಯವನ್ನ ಕೊಡ್ತದೆ. ತಪಸ್ಸು ಇರೋದಿಲ್ಲ, ಜ್ಞಾನ ಇರೋದಿಲ್ಲ, ಆಚಾರ ಇರೋದಿಲ್ಲ, ಉತ್ತಮ ಕುಲ ಇರೋದಿಲ್ಲ ಅಂತ ನೀಚರಾದ ಭ್ರಷ್ಟರಾದ ಯಾವ ಜನ ಇದ್ದಾರೋ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯ, ಮರ್ಯಾದೆ, ಗೌರವ ಇರ್ತದೆ. ಸಜ್ಜನರು ಇರೋದೇ ಇಲ್ಲ, ಇದ್ದರೂ ಕಣ್ಣಿಗೆ ಕಾಣೋದಿಲ್ಲ. ಹೇಗೆ ಇರ್ತದಂತಂದ್ರೆ, ಚಂದ್ರ ಸೂರ್ಯರಿದ್ದರೂ ಪ್ರಕಾಶವನ್ನು ಕೊಡಲು ಸಮರ್ಥರಾಗಿದ್ದರೂ ಗ್ರಹಣದಿಂದ ಗ್ರಸ್ತರಾದಾಗ ಯಾವ ರೀತಿಯಾಗಿ ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಂಡಂತೆ ಇರ್ತಾರೋ ಹಾಗೆ ಸಜ್ಜನರಿದ್ದರೂ ಕಾಲದ ಪ್ರಭಾವದಿಂದ ಎಲ್ಲ ತಮ್ಮ ಸಾಮರ್ಥ್ಯವನ್ನು ಕಳೆದುಕೊಂಡಂತೆ ಇರ್ತಾರೆ. ಸತತ ಸಾಧು ಗುಣೋದಯಶ್ಚ ತಸ್ಮಾತ್. ಆದ ಕಾರಣದಿಂದ ನಮಗೆ ತಾರಕವಾದದ್ದು ಈ ಶ್ರೀಮದಾಚಾರ್ಯರ ಗ್ರಂಥ, ಟೀಕಾಕೃತ್ಪಾದರ ಗ್ರಂಥ. ಇದನ್ನ ಸದಾಕಾಲ ಅಧ್ಯಯನ ಮಾಡಬೇಕು. ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಟೇದಪಿ ಕ್ವಚಿತ್ ಅಂತನೂ ಶ್ರೀಮದಾಚಾರ್ಯರ ಏನು ಸಂದೇಶವಿದೆಯೋ, ಏನು ಆದೇಶವಿದೆಯೋ, ಏನು ಆಜ್ಞೆ ಇದೆಯೋ ಅದನ್ನ ನಿರಂತರವಾಗಿ ಅಧ್ಯಯನ ಮಾಡಬೇಕು, ಮಾಡಿಸಬೇಕು ನೀವು ಅಂತ. ಕೊನೆಯ ಕಾಲಕ್ಕೆ ಇದು ಯಾವಾಗ? 4 ಶತಮಾನಗಳ ಹಿಂದೆ, ರಾಯರಕ್ಕಿಂತ ಒಂದು 30, 40, 50 ವರ್ಷಗಳ ಹಿಂದೆ ಯಾದವಾರ್ಯರನ್ನು ಕುರಿತು ವೇದೇಶ ತೀರ್ಥರು ಸಂದೇಶವನ್ನ ನೀಡಿದ ಸಂದೇಶ ಇದು. ಅಂದ್ರೆ ಈಗಿನ ಕಾಲಂತೂ ಹಾಗಾಗೇನೆ ಮನುಷ್ಯ ಸಾಮಾನ್ಯವಾಗಿ ಭಜನೆಗೆ ಉತ್ಸಾಹನಾಗ್ತಾನೆ, ಪ್ರದಕ್ಷಿಣೆಗೆ ಉತ್ಸಾಹಭರಿತನಾಗ್ತಾನೆ, ಬಡಿಸುವುದಂತಂದ್ರೆ ಉತ್ಸಾಹಭರಿತನಾಗ್ತಾನೆ, ಎಂಜುರಗಾಮ ಮಾಡ್ತಾನೆ, ಬೇಕಾದ್ದೆಲ್ಲ ಸೇವೆಗಳ ಮಾಡ್ತಾನೆ, ಮುಂಜಾನಿಂದ ರಾತ್ರಿವರೆಗೆ ದೈಹಿಕವಾದ ಎಲ್ಲ ಸೇವೆಗಳನ್ನು ಮಾಡ್ತಾನೆ. ಆದರೆ ಪಾಠ ಪ್ರವಚನ ಅಂತಂದರೆ ಹಿಂದೆ ಜರುಗ್ತಾನೆ. ಅದು 1 ದಿವಸ, 4 ದಿವಸ, 10 ದಿವಸ, ಬಹಳ ಅಂದ್ರೆ 1 ತಿಂಗಳು ಹುರುಪಾಗ್ಬೋದು. ಅನಂತರದಲ್ಲಿ ಆಸಕ್ತಿ ಕಮ್ಮಿ ಆಗ್ತದೆ. ಯಾಕೆ ಅಂದ್ರೆ ಅದಕ್ಕೆ ಬೇಕಾದ ಪುಣ್ಯ, ಅಪಾರ ಪುಣ್ಯ ಬೇಕು. ಇಲ್ಲದೆ ಇದ್ರೆ ಆ ಪಾಠ ಪ್ರವಚನದಲ್ಲಿ ದೀಕ್ಷೆ, ಆ ಪಾಠ ಪ್ರವಚನದಲ್ಲಿ ನಿಷ್ಣಾತನಾಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಇದ್ದ ಪುಣ್ಯ ಬಹಳ ಇದೆ. ಈ ಚರಿತ್ರೆಗಳನ್ನ ಕೇಳಿ ದೇವರು ಗುರುಗಳು ನಮಗೆಲ್ಲ ಆಶೀರ್ವಾದ ಮಾಡಿ ನಿರಂತರ ಪಾಠ ಪ್ರವಚನವನ್ನು ಮಾಡುವ ಸೌಭಾಗ್ಯ ಕೊಡಬೇಕು. ಅದು ನಿರಂತರ ನಡಿಬೇಕು. ಅದರಿಂದಲೇ ನಮ್ಮ ಉದ್ಧಾರ. ಎಲ್ಲನೂ ಕೊಡ್ತಾನೆ ಭಗವಂತ. ಹೆಂಡತಿ ಕೊಡ್ತಾನೆ, ಮಕ್ಕಳು ಕೊಡ್ತಾನೆ, ಐಶ್ವರ್ಯ ಕೊಡ್ತಾನೆ, ಕೀರ್ತಿ ಕೊಡ್ತಾನೆ, ರಾಜ್ಯ ಕೊಡ್ತಾನೆ, ಭೋಗ ಕೊಡ್ತಾನೆ, ಎಲ್ಲವನ್ನೂ ಕೊಡ್ತಾನೆ.
ಅದಕ್ಕೆ ಸಾಧನೆಗಳಿವೆ, ಸಾಧನೆಗಳನ್ನು ಮಾಡಿದಾಗ ಕೊಡ್ತಾನೆ. ಆದರೆ ಜ್ಞಾನ ಮಾತ್ರ ಬಹಳ ಸಾಧನೆ ಮಾಡಬೇಕು. ಆ ಜ್ಞಾನ ಉತ್ತಮ, ಆ ರಘುತ್ತಮ ತೀರ್ಥರ ಪರಂಪರದಲ್ಲಿ ಶ್ರೇಷ್ಠವಾದ ಏನು ಶುದ್ಧವಾದ ಜ್ಞಾನ ಇದೆಯೋ ಆ ಜ್ಞಾನವನ್ನು ಕೊಡಬೇಕು ಅಂತ ದೇವರಿಗೆ ನಾವು ಪ್ರಾರ್ಥನೆ ಮಾಡಬೇಕು. ರಘುತ್ತಮರ ಆರಾಧನೆ, ವೈರಾಗ್ಯ ಮೂರ್ತಿಗಳು, ಜ್ಞಾನದ ಸಾಕಾರ ಮೂರ್ತಿ ಅಂತ ರಘುತ್ತಮರಿಗೆ ಪ್ರಾರ್ಥನೆಯನ್ನ, ಅಂತರ್ಯಾಮಿಯಾದ ಗುರುಗಳಿಗೆ ಪ್ರಾರ್ಥನೆ ಮಾಡಬೇಕು. ಆ ಯಾದವಾರ್ಯರನ್ನು ತಯಾರು ಮಾಡಿ ತಾವು ಅಸ್ತಂಗತರಾದರು. ಆ ಯಾದವಾರ್ಯರು ಇವರು ಯಾರ ಶಿಷ್ಯರು? ರಘುತ್ತಮ ತೀರ್ಥ ಶ್ರೀಪಾದಂಗಳ ಶಿಷ್ಯರು, ವೇದೇಶ ತೀರ್ಥರು. ಆ ವೇದೇಶ ತೀರ್ಥರ ಶಿಷ್ಯರು ಯಾದವಾರ್ಯರು. ಆ ಯಾದವಾರ್ಯ ಚರಿತ್ರೆ ಅಂತಂದ್ರೆ ಅದು ಮೈ ರೋಮಾಂಚಕವಾದ ಚರಿತ್ರೆ, ರೋಮಾಂಚನವಾಗಬೇಕು, ಅಷ್ಟು ಅದ್ಭುತವಾದ ಅವರು ಯಾದವಾರ್ಯರ ಚರಿತ್ರೆ. ಎಲ್ಲವನ್ನು ಬಿಟ್ಟು ವಿರಕ್ತರಾಗಿ ತಾವು ನಿರಂತರ ಪಾಠ ಪ್ರವಚನವನ್ನು ಮಾಡಲಿಕ್ಕೇನೆ ತಮ್ಮ ಜೀವನವನ್ನ ಮೀಸಲಾಗಿ ಇಟ್ಟಿದ್ದಾರೆ. ನಾವು ಕೇಳ್ತೇವೆ, ಇಲ್ಲಿ ಮುಕಟ್ ಖಾನ್ ಹುಬ್ಬಳ್ಳಿ ಇದೆ, MK ಹುಬ್ಬಳ್ಳಿ, ಮಲಪ್ರಭಾ ನದಿ ತೀರ. ಅಲ್ಲಿ ನರಸಿಂಹದೇವರನ್ನ ಅಂಗಾರದಲ್ಲಿ ಬಿಡಿಸಿ ಪೂಜೆ ಮಾಡಿದ್ದಾರೆ. ಅದಕ್ಕೆ ನರಸಿಂಹದೇವರು ಅವರ ತಪಸ್ಸು ಜ್ಞಾನಕ್ಕೆ ಮೆಚ್ಚಿ ತಾವು ಪ್ರತ್ಯಕ್ಷರಾಗಿದ್ದಾರೆ. ಅಂತ ನರಸಿಂಹದೇವರ ಸನ್ನಿಧಾನವನ್ನು ಮಾಡಿಕೊಂಡು 12 ವರ್ಷಗಳ ಕಾಲ ನಿರಂತರವಾಗಿ ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ಅವರ ಹತ್ರ ಶಿಷ್ಯರು ಯಾರಪ್ಪ ಅಂತಂದ್ರೆ ಎಲ್ಲ ಗೃಹಸ್ಥರಿದ್ದಾರೆ, ಇನ್ನ ಸನ್ಯಾಸಿಗಳಿದ್ದಾರೆ ಮತ್ತು ವಿದ್ಯಾರ್ಥಿಗಳಿದ್ದಾರೆ. ಇಷ್ಟು ದೊಡ್ಡ ಪರಂಪರ, ಶಿಷ್ಯರ ಪರಂಪರ. ಯತಿ ಯನ್ನಿಷ್ಠಾಂ ಅವಲೋಕ್ಯ ಸರ್ವಯತಿಯೋ, ಆ ಪಾಠ ಪ್ರವಚನದ ನಿಷ್ಠೆ ದೀಕ್ಷೆಯನ್ನು ನೋಡಿ ಎಲ್ಲ ಯತಿಗಳಂತಹ ಯತಿಗಳು ಕೂಡ ಸಂಕೋಚಗೊಳ್ಳಬೇಕಂತೆ. ಅಷ್ಟು ನಿಷ್ಠೆ, ನಿರಂತರ ಪಾಠ ಪ್ರವಚನ. ಏನು ವಿಚಿತ್ರ ಅದು ಭಾಗ್ಯ. ಅವರು ವೇದೇಶ ತೀರ್ಥರಿಂದ, ರಘುತ್ತಮರಿಂದ, ಟೀಕಾಕೃತ್ಪಾದರಿಂದ, ಶ್ರೀಮದಾಚಾರ್ಯರಿಂದ, ಭಗವಂತನಿಂದ ಪಡೆದರೋ ಅವರ ಶಿಷ್ಯರಿಗೂ ಹಾಗೆ ಮುಂದೆ ಅನುಸೂತವಾಗಿ ಬಂತು. ಪಾಠ ಪ್ರವಚನ ಮಾಡ್ತಾ ಇದ್ದಾರೆ, ಕಾಲ ಸಾಗ್ತಾ ಇದೆ. ಒಂದು ದಿನ ಏನಾಯಿತು, ಪ್ರತಿನಿತ್ಯ ಪಾಠ 11:11ವರೆಗೆ ಮುಗಿಬೇಕು. ಮುಗಿಯುವ ಹೊತ್ತಿಗೆ ಶಿಷ್ಯರ ಎದ್ದು ಹೋಗಿ ಸ್ನಾನಕ್ಕೆ ಅವರಿಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಸ್ನಾನ ಆದ ಮೇಲೆ ಬಟ್ಟೆಗಳನ್ನು ಒಣ ಹಾಕಿ ಉಸುಕನ್ನ, ಆ ಬಟ್ಟೆಗಳು ಹಾರಬಾರದು ಅಂತ ಹೇಳಿ ಉಸುಕು ಹಾಕಬೇಕು. ಉಸುಕನ್ನು ತೆಗಿಬೇಕಾದಾಗ ಕೈಗೆ ಒಂದು ಭಾಂಡಿ ಬಡಿತದೆ, ಒಂದು ಪಾತ್ರೆ ಬಡಿತದೆ. ತೆಗೆದು ನೋಡುತ್ತಾರೆ, ಬಂಗಾರದ ನಾಣ್ಯ ಇದ್ದ ಒಂದು ಗಂಗಾಳ, ಒಂದು ಭಾಂಡಿ. ಆ ಭಾಂಡಿ ನೋಡ್ತಾರೆ, ಒಳಗೆ ಇಷ್ಟೆಲ್ಲ ಆಯ್ತು, ಇಷ್ಟು ದಿವಸ ನಾವು ಇನ್ನು ಮೇಲೆ ಸುಖವಾಗಿರಬಹುದು ಅಂತ ಎಲ್ಲ ಪಾಪ ಶಿಷ್ಯರು ಸಂತೋಷಪಟ್ಟು ಬಂದು ಆ ಯಾದವಾರ್ಯರ ಹತ್ರ ಹೇಳಿದರೆ, ಯಾದವಾರ್ಯರಂತಾರೆ, ಆಯ್ತು ಹಾಗಾದ್ರೆ ನರಸಿಂಹದೇವರಿಗೆ ಇವತ್ತು ಈ ಊರು ಬಿಟ್ಟು ಹೋಗಬೇಕು ನಮಗೆ ಅಂತ ಆಜ್ಞೆ ಮಾಡಿದ ಸಂಕಲ್ಪ ಇದೆ ದೇವರದು. ಹಾಗಾಗಿ ನಾವು ಬಿಟ್ಟು ಹೋಗೋಣ ಇವತ್ತು. ಯಾಕೆ ಅಂದ್ರೆ ಅಲ್ಲಿ ಹಿರಣ್ಯ ಇದೆ, ರೊಕ್ಕ ಇದೆ, ಧಾನ್ಯ ಇದೆ. ಹಾಗಾಗಿ ಅದರ ಮೇಲೆ ಮೋಹ ಬರುತ್ತದೆ, ಪಾಠ ಪ್ರವಚನಕ್ಕೆ ಭಂಗವಾಗ್ತದೆ, ವಿಘ್ನವಾಗ್ತದೆ ಅಂತ ಹೇಳಿ ಆ ಊರನ್ನೇ ಬಿಟ್ಟು ಹೋಗ್ಬಿಟ್ರು. 11:11 ಸುಮಾರಾಗಿತ್ತು. ಬೇರೆ ಆ ಯಕ್ಕುಂಡಿ ಅಂತ ಒಂದು ಊರು, ಅಲ್ಲಿ ಹೋಗಿ ಮತ್ತೆ ಮುಂದೆ ಆನೇಕಗಳನ್ನ ಮಾಡಿ ಪೂಜಾದಿಗಳನ್ನು ಮಾಡಿಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಿದ್ರು ಅಂತ ನಾವು ಕಥೆ ಕೇಳುತ್ತೇವೆ. ಇದಕ್ಕೆ ಎಷ್ಟು ವೈರಾಗ್ಯ ಬೇಕು, ಎಷ್ಟು ಮನಸ್ಸಿನ ಸ್ಥೈರ್ಯ ಬೇಕು. ಯಾರೋ ಒಬ್ರು 10, 20, 100 ರೂಪಾಯಿ ಕೊಡ್ತಾರೆ ಅಂತಂದ್ರೆ ಎದ್ದು ಬಿದ್ದು ಓಡಿ ಹೋಗಿ ನಾವು ಅದ ಕೈ ಓಡ್ತೇವೆ, ಕೈ ಚಾಸ್ತೇವೆ. ಇದು ನಮ್ಮ ಪರಿಸ್ಥಿತಿ. ಆದರೆ ಯಾದವಾರ್ಯರು ಇದ್ದ ಹಣ ಯಾರೂ ಅಲ್ಲಿ ಇಲ್ಲ ಇಟ್ಟವರು, ಹಣ ಸಿಕ್ಕಿದೆ, ಹಣ ಸಿಕ್ಕ ಆರಾಮ್ ಜೀವನ ಮಾಡಬಹುದಾಗಿತ್ತು ಎಲ್ಲ ಬಿಟ್ಟು. ಅವರಂತಾರೆ, ನಾನು ಚಿನ್ನವಾರ, ನಾನು ಬಂಗಾರವನ್ನು ನೋಡಿ ಬದುಕಿದ್ದು ಇದ್ದದ್ದು, ಈಗ ಅದೆಲ್ಲ ಬೇಡ ಅಂತ ಹೇಳಿ ಬಿಟ್ಟು ಪಾಠ ಪ್ರವಚನದಲ್ಲಿ ದೇವರ ಸನ್ನಿಧಾನದಲ್ಲಿ ಪಾಠ ಪ್ರವಚನ ಮಾಡಬೇಕು ಅಂತ ವಿರಕ್ತನಾದಾಗ, ದೇವರ ಪರೀಕ್ಷೆಗಾಗಿ ಅದನ್ನು ಮಾಡಿದಾಗ ನಾವು ಸೋಲಬಾರದು. ಹಾಗಾಗಿ ಇಲ್ಲಿಂದ ಬಿಟ್ಟು ಹೋಗೋಣ ಅಂತ ಹೇಳಿ ಬಿಟ್ಟು ಹೋಗಿ, ಇದು ಸ್ಥೈರ್ಯ, ಇದು ನಿಷ್ಠೆ, ಇದು ದೀಕ್ಷೆ. ಮತ್ತು ತಾವು ಪಾಠ ಪ್ರವಚನವನ್ನು ಮಾಡಿ ಮುಂದೆ ಅವರ ಶಿಷ್ಯರು ಶ್ರೀನಿವಾಸ ತೀರ್ಥರು. ಆ ಶ್ರೀನಿವಾಸ ತೀರ್ಥರು ಮಹಾ ಟಿಪ್ಪಣಿಕಾರರು, ಎಲ್ಲಾ ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ. ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನ ಇಲ್ಲದೇನೆ ಓದಿ ಪಂಡಿತನಾಗಿದ್ದಾನೆ ಅಂತಿಲ್ಲ.
ಓದದೇನೆ ಪಂಡಿತ ಆಗಿದ್ದಾನೆ ಅಂತೆಲ್ಲ, ಯಾರಾದರೂ ಶ್ರೀನಿವಾಸ ತೀರ್ಥರ ಉಪಕಾರವನ್ನು ಪಡಿಲೇಬೇಕು. ಅಷ್ಟು ಅದ್ಭುತವಾದ ವ್ಯಾಖ್ಯಾನ, ಶಿಷ್ಯರಿಗೆ ಬೋಧನೆ ಆಗುವ ವ್ಯಾಖ್ಯಾನ ಅದು ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನ. ಬಹಳ ಇದೆ ಹೇಳೋದು, ಮತ್ತೆ ನಾಳೆ ದಿವಸ ಕೇಳೋಣ. ಇವತ್ತು ಈ ಕಥೆಯನ್ನು ಹೇಳಿ ಮುಗಿಸ್ತೇನೆ. ಆ ಶ್ರೀನಿವಾಸ ತೀರ್ಥರು ನೋಡ್ಲಿಕ್ಕೆ ಬಹಳ ಸುಂದರ. ಅವರನ್ನು ತಯಾರು ಮಾಡಬೇಕು ಅಂತ ನಾವು ಯಾದವಾರ್ಯರ ಪಾಠ ಹೇಳ್ತಾ ಇದ್ದಾರೆ. ಮದುವೆ ಆಗಿದೆ, ಹಾಗಾಗಿ ಅತ್ತೆಯವರು ಮಾವಂದರು ಬಂದು, ಇಲ್ಲ ನಮ್ಮ ಹಳೆಯನ್ನು ಬಿಟ್ಕೊಡ್ಬೇಕು, ಸ್ವಲ್ಪ ಹಳೆತನ ಮಾಡ್ತೇವೆ, ದೀಪಾವಳಿ ಬಂದಿದೆ ಅಂದಾಗ ಆಗ್ಲಿ ಅಂತ ಹೇಳಿ ಅತ್ತೆ ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳಿ ಗಾಬರಿ ಆಗ್ತಾ ಅಂಜುತ್ತಾ ನಾನು ಸ್ವಲ್ಪ ಹೋಗಿ ಬರ್ತೇನೆ 2 ದಿವಸ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಆಗ್ಲಿ ಅತ್ತೆ ಮನೆಗೆ ಹೋಗ್ಬಾ. ಅತ್ತೆ ಮನೆ ಅಂತೆ ಪ್ರಸಿದ್ಧ ಅಲ್ಲ, ಮಾವನ ಮನೆಯಲ್ಲೇ ಇಲ್ಲ, ಅತ್ತೆ ಇದ್ದಾಳಂದ್ರೆ ಅತ್ತೆನ ಮನೆಯೇ ಅದು. ಆ ಅತ್ತೆಯ ಮನೆಗೆ ಹೋಗಿ ಬರ್ತೇನೆ ಅಂತ ಹೋದ್ರು, ಹೇಳಿದ್ರು. ರಘುತ್ತಮರು ಯಾದವಾರ್ಯರು ಹೇಳಿದ್ದಾರೆ 2 ದಿವಸ ಚತುರ್ದಶಿ ಹೋಗ್ಬೇಕು, ಅಮಾವಾಸ್ಯ ಪ್ರತಿಪದ ಮುಗಿಸಿ ದ್ವಿತೀಯ ದಿವಸ ಬೆಳಗ್ಗೆ ಇಲ್ಲಿದ್ದು ಮತ್ತೆ ಪಾಠಕ್ಕೆ ನೀವು ಮತ್ತೆ ಹಾಜರಿರ್ಬೇಕು ನೀವು. ಆಗ್ಲಿ, ಎಳೆ ವಯಸ್ಸು, ಹೆಂಡತಿ ಮತ್ತು ಶ್ರೀನಿವಾಸ ತೀರ್ಥರಿಬ್ಬರು ಆರಾಮಾಗಿ ಹಳೆತನ ಆಯಿತು, ಎಲ್ಲ ಆಯಿತು. ದ್ವಿತೀಯ ದಿವಸ ಬೆಳಿಗ್ಗೆ ಬರಬೇಕಾಗಿತ್ತು, ಬರಲಿಲ್ಲ. ಹೇಗಿರ್ತದೆ ನೋಡ್ರಿ, ಪಕ್ವವಾದ ಕಾಲ, ಪಕ್ವರಾದವರು ಇದ್ದರೆ ಎಲ್ಲನೂ ಒಳ್ಳೇದನಿಸ್ತದೆ, ಇಲ್ಲದೆ ಇದ್ರೆ ಎಲ್ಲನೂ ಕೆಟ್ಟದ್ದು ಅನಿಸ್ತದೆ. ದ್ವಿತೀಯ ಮುಂಜಾನೆ ಪಾಠಕ್ಕೆ ಇರಬೇಕು, ಇರ್ಲಿಲ್ಲ, ಸಿಟ್ಟಾಯ್ತು. ಅಲ್ಲಿಂದ ಯಾದವಾರ್ಯರು ಹೊರಟಿದ್ದಾರೆ. ಹೊಲದಲ್ಲಿ ನಡೀತಾ ಬರಬೇಕಾದಾಗ ಅಲ್ಲೊಂದು ದಂಟು ಸಿಕ್ತು ಕೈಯಲ್ಲಿ. ದಂಟನ್ನ ಕೈಯಲ್ಲಿ ತೆಗೆದುಕೊಂಡಿದ್ದಾರೆ. ಒಂದು ದೊಡ್ಡ ಅಂಗಳ ಮನೆ. ಶ್ರೀನಿವಾಸ ತೀರ್ಥರು ತಮ್ಮ ಹೆಂಡತಿ ಜೊತೆಗೆ ಅಂಗಳದ ಹೊರಗಡೆ ಒಂದು ತೂಗು ಮಂಚ, ಜೋಕಾಲಿ, ಅದರ ಮೇಲೆ ಕೂತು ದೊಡ್ಡ ತೂಗು ಮಂಚ, ಅದನ್ನು ಕೂತು ಆರಾಮಾಗಿ ವಿಹಾರ ಮಾಡುತ್ತಾ ಕೂತಿದ್ದಾರೆ. ಬಂದವರೇ ಬಂದು ವಿಷ್ಣು ಸಹಸ್ರನಾಮವನ್ನು ಅಂತ ಬಂದ್ರು. ಹಾಗೆ ಸುಮ್ಮನೆ ಹೋಗುವ ಮಂದಿ ಎಲ್ಲದು ಅಂತ ಬಂದು ಆ ಕಡೆ ಮುಖ ಮಾಡಿ ಕೂತಿದ್ದಾರೆ. ಬೆನ್ನಿಗೆ ಆ ದಂಟಿನಿಂದ ಜೋರಾಗಿ ಬಾರಿಸಿ ಸರ್ವಪ್ರಹರಣಾಯುಧ ಅಂತ ಹೇಳಿ ಬಾರಿಸಿ ಹೊಡೆದು ಅಲ್ಲಿಂದ ಮತ್ತೆ ತಿರುಗಿ ಹೊರಟಿದ್ದಾರೆ. ಯಾರು ಹೊಡೆದ್ರು ಅಂತ ನೋಡ್ತಾರೆ, ಹಿಂದೆ ನೋಡ್ತಾರೆ ಯಾದವಾರ್ಯರು. ಆಗಿಂದಾಗ ತಪ್ಪಾಯ್ತು ನನ್ನಿಂದ. ನಾನು ಪ್ರತಿಪದ ರಾತ್ರಿ ದ್ವಿತೀಯ ಮುಂಜಾನೆ ಏನಾದರೂ ಇದ್ದು ಪಾಠಕ್ಕೆ ನಾನು ಉಪಸ್ಥಿತನಾಗಿರ್ಬೇಕಾಗಿತ್ತು, ಇಲ್ಲ ತಪ್ಪಾಯ್ತು ಅಂತ ಹೇಳಿ ಆಗಿಂದಾಗ ಹೆಂಡತಿ ಮಾವ ಅತ್ತಿ ಎಲ್ಲ ಮನೆ ಬಿಟ್ಟು ಯಾದವಾರ ಹಿಂದೆ ಧಾವಿಸಿ ಓಡ್ತಾ ಬಂದರು. ಮನೆಗೆ ಬಂದು ಸಾಷ್ಟಾಂಗ ನಮಸ್ಕಾರ, ಅಪರಾಧ ತಪ್ಪಾಯ್ತು ಸ್ವಾಮಿ, ಅಪರಾಧ ಮಾಡಿದ್ದು ತಪ್ಪಾಯ್ತು, ಕ್ಷಮೆ ಮಾಡ್ರಿ. ಏನೋ ಮೂರ್ಖ, ಯಾದವಾರ್ಯರು ಶ್ರೀನಿವಾಸ ತೀರ್ಥರಿಗೆ ಹೇಳ್ತಾರೆ, ಏನೋ ಮೂರ್ಖ, ಕಾಲ ಇದು ಮಜಾ ಮಾಡ್ಲಿಕ್ಕಾಗಿದ್ದದ್ದಲ್ಲ, ಅಧ್ಯಯನ ಮಾಡ್ಲಿಕ್ಕಾಗಿದ್ದು. ಶ್ರೀಮದಾಚಾರ್ಯ ಗ್ರಂಥವನ್ನು ಶ್ರೀನಿವಾಸ ತೀರ್ಥರು ಎಷ್ಟು ಹೊತ್ತು ತಡ ಮಾಡಿದ್ರು? 4 ತಾಸು 5 ತಾಸು, ಭಾಳ ಅಂದ್ರೆ 12 ತಾಸು. 1 ದಿನ ತಡವಾಯಿತು ಪಾಠಕ್ಕೆ. ಅದಕ್ಕೆ ಅಷ್ಟೂ ವಿಳಂಬ ಆಗಬಾರದು, ನಿರಂತರ ಪಾಠ ಪ್ರವಚನದಲ್ಲಿ ನಿರತನ ಆಗಬೇಕು ಅಂತ ನಿಷ್ಠ ಇದ್ದ ವ್ಯಕ್ತಿ ಈ ರೀತಿಯಾಗಿ ಪರಿಣಾಮಗೊಳ್ಳಿಕ್ಕೆ ಆಗ್ತದೆ. ನಾವು 1 ದಿವಸ ಹೋಗ್ತದೆ, 10 ದಿವಸ ಹೋಗ್ತದೆ, 1 ತಿಂಗಳು ಹೋಗ್ತದೆ, 1 ವರ್ಷ ಹೋಗ್ತದೆ, 1 ಜನ್ಮ ಹೋಗ್ತದೆ, ಅದರಲ್ಲಿ ಆಸಕ್ತಿ ಬರೋದಿಲ್ಲ, ಪಾಠ ಪ್ರವಚನದಲ್ಲಿ ನಿಷ್ಠಾ ಬರೋದಿಲ್ಲ. ಹೋಗೋವರಿಗೂ ಯಾಕೆ ಹೋಗ್ತೀವಿ, ಯಾಕೆ ಏನ್ ಮಾಡೋರಿದೆ ಕೇಳಿ, ಏನಾಗಿದೆ, ಏನಾಗೋದಿದೆ ಅದರಿಂದ ಅಂತ ಹೇಳಿ ಏನೇನೋ ಮಾತುಗಳನ್ನು ಕೇಳ್ತೇವೆ. ರಘುತ್ತಮರ ಆರಾಧನೆ ನಿಮಿತ್ತ ನಾವು ಕಲಿಬೇಕಾದದ್ದು, ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದದ್ದು ಪಾಠ ಪ್ರವಚನ ಮುಖ್ಯ. ಸ್ವಾಮಿಗಳು, ನಮ್ಮ ಆಚಾರ್ಯರು ಹೇಳ್ತಿರ್ತಾರೆ, ಯಾ ಗುರುಗಳ ಹತ್ರ ಹೋದಾಗ್ಲೂ ಕೂಡ ನಮ್ಗೆ ಯಾವುದು ಬೇಕು ಇದು ಬೇಕು ಅಂತ ಕೇಳೋ ಮುಂಚೆ ಜ್ಞಾನದಲ್ಲಿ ಆಸಕ್ತಿಯನ್ನು ಕೊಡ್ರಿ. ಗುರುಗಳಾದದ್ದೇ ಜ್ಞಾನವನ್ನ ಕೊಡ್ಲಿಕ್ಕೆ. ಆ ಗುರುಗಳ ಹತ್ರ ಮತ್ತೆ ನಾವು ಬೇರೆಯವರ ಹತ್ರ ಕೇಳಬೇಕಾದದ್ದನ್ನೇ ಕೇಳಿದ್ವಿ. ಹೆಂಡತಿ ಮಕ್ಕಳಿಗೆ ಕೇಳ್ತೇವೆ, ಬಂಧು ಬಾಂಧವರಿಗೆ ಕೇಳ್ತೇವೆ, ಗೆಳೆಯ ಮಿತ್ರರಿಗೆ ಕೇಳ್ತೇವೆ, ಹಣ ಕೊಡ್ರಿ ಅದು ಕೊಡ್ರಿ. ಹಾಗೆ ಗುರುಗಳ ಹತ್ರನೂ ದೇವರ ಹತ್ರನೂ ಅದೇ ಕೇಳಿದರೆ ಏನು ನಮ್ಮ ಜೀವನ ಸಾರ್ಥಕ? ಹಾಗಾಗಿ ಮುಖ್ಯವಾಗಿ ಕೇಳಬೇಕಾದದ್ದು ಜ್ಞಾನ. ಹಾಗಾಗಿ ಆ ವಿದೇಶ ತೀರ್ಥರು ಶಿಷ್ಯರಾದ ಯಾದವಾರ್ಯರು, ಆ ಯಾದವಾರ್ಯರ ಶಿಷ್ಯರಾದ ಶ್ರೀನಿವಾಸ ತೀರ್ಥರು ಸಾಷ್ಟಾಂಗ ನಮಸ್ಕಾರ ಹಾಕಿದ್ದಾರೆ. ನಮಸ್ಕಾರ ಹಾಕಿ ತಪ್ಪಾಯಿತು ಅಂದಾಗ ಕಾಲ ಹೋಗುವುದಿಲ್ಲ, ಬರುವುದಿಲ್ಲ. ಹಾಗಾಗಿ ಆ ಕಾಲ ಸಾರ್ಥಕ ಮಾಡಿಕೊಳ್ಳಬೇಕು.
ಶ್ರೀಮದಾಚಾರ್ಯ ಟೀಕಾಕೃತ್ಪಾದರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು, ಅದನ್ನು ಬಿಟ್ಟು ಏನು ಮಾಡ್ತಾ ಇದ್ದಿ ನೀನು ಅಂತ ಹೇಳಿ ಅನುಗ್ರಹ ಮಾಡಿ ನಾವು ಪಾಠವನ್ನು ಕಲಿಸ್ತಾರೆ ಅಂತ ನಾವು ಕೇಳಲಿಕ್ಕೆ ಸಿಗ್ತದೆ. ಹಾಗಾಗಿ ಆ ಮಹಾಗುರುಗಳಾದ ಯಾದವಾರ್ಯರು, ಆ ಯಾದವಾರ್ಯರ ಗುರುಗಳಾದ ವೇದೇಶ ತೀರ್ಥರು, ಆ ವೇದೇಶ ತೀರ್ಥರ ಗುರುಗಳಾದ ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಎಲ್ಲ ಮಹನೀಯರ ಅನುಗ್ರಹವಾಗಿ ಪಾಠ ಪ್ರವಚನದಲ್ಲಿ ನಿರಂತರವಾದ ದೀಕ್ಷೆಯನ್ನ ಹುಟ್ಟಿಸುವ ನಮ್ಮ ಯೋಗ್ಯತಾನುಸಾರವಾಗಿ ಪಾಠ ಪ್ರವಚನ ದೀಕ್ಷೆಯನ್ನು ಹುಟ್ಟಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ನಾಳೆ ಮತ್ತೊಬ್ಬ ಶಿಷ್ಯರಾದ ಆನಂದ ಭಟ್ಟಾರಕರು, ಅವರ ಮಗರಾದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ವೇದವ್ಯಾಸ ತೀರ್ಥರ ಮಹಿಮೆಯನ್ನು ಕೇಳಬೇಕು ನಾವು. ಸಾಕ್ಷಾತ್ ಶಿಷ್ಯರಾದವರು ವೆಂಕಟರಾಯ ಅಂತ ಹೇಳಿ ಅಲ್ಲಿ ರಾಜ, ನನ್ನ ಗುರು ಅಂತ ಆಗಬೇಕಾದರೆ, ರಾಜಗುರು ಅಂತ ಆಗಬೇಕಾದರೆ ಅವರು ತಪಸ್ವಿಗಳಾಗಬೇಕು ಅಂತ ಹೇಳಿ, ಅವರ ಬ್ರಹ್ಮಚರ್ಯದ ಪರೀಕ್ಷೆ ಆಗಬೇಕು ಅಂತ ಹೇಳಿ ಎಲ್ಲ ಗುರುಗಳ ಪರೀಕ್ಷೆ. ಏನ್ ಪರೀಕ್ಷೆ? ಅವರ ಕೋಪೀನವನ್ನ ನಾನು ಜೋರಾದ ಬೆಂಕಿ ಹಚ್ತೇನೆ, ಆ ಬೆಂಕಿಯಲ್ಲಿ ಹಚ್ಚಿ ಆ ಬೆಂಕಿಯಲ್ಲಿ ಒಗಿತೇನೆ, ಕೋಪಿನ ಸುಡ್ತು ಅಂತ ಆದ್ರೆ ಶಾಟಿ ಅಲ್ಲ, ಬಟ್ಟೆ ಅಲ್ಲ, ಅವರಲ್ಲ, ಕೋಪಿನವನ್ನ ಅಗ್ನಿಯಲ್ಲಿ ಹಾಕಿ ಪರೀಕ್ಷೆ ಮಾಡೋದು. ಅವರು ಬ್ರಹ್ಮಚಾರಿಗಳು ಹೌದೋ ಅಲ್ಲೋ ಅಂತ. ಕೋಪಿನ ಏನಾದ್ರೂ ಸುಟ್ಲಿಲ್ಲ ಅಂತ ಆದ್ರೆ ಅವರನ್ನ ನಾನು ರಾಜಗುರುಗಳನ್ನಾಗಿ ಮಾಡ್ಕೋತೇನೆ. ಎಲ್ಲರಂದ್ರು ಅವನು ಗುರುಗಳ ಯಾಕಾಗ್ಬೇಕು, ಏನ್ ಮಾಡೋದು ತಗೊಂಡು, ಯಾರಾದ್ರೂ ಕೈಯನ್ನು ಇಟ್ಟು ಅಗ್ನಿಸ್ತಂಭನವನ್ನು ವಿದ್ಯೆ ಹೇಳಿ ತಾವು ಹೆಂಗಾದ್ರೂ ಮಾಡ್ಕೋ. ಕೋಪಿನ ಜಡವಾದ ಪದಾರ್ಥ. ಆಗ ವೇದವ್ಯಾಸ ತೀರ್ಥರು ನದಗ್ಧಂ ಯಸ್ಯ ಕೋಪೀನಂ ಅಗ್ನೋ ದತ್ತಮಪಿ ಸ್ಫುಟಂ, ಅಗ್ನಿಯಲ್ಲಿದ್ದ ನಿಗಿ ದಹ ಉರಿಯುವಂತಹ ಅಗ್ನಿಯಲ್ಲಿ ಕೌಪಿನ ಹಾಕಿದರೆ ಒಂದು ಧಾರ ಸುಗ್ಗಿಲ್ಲ ಅಂತಹ ಬ್ರಹ್ಮಚರ್ಯ. ಅವ್ರು ಯಾರ ಶಿಷ್ಯರು? ರಘುತ್ತಮ ತೀರ್ಥ ಶ್ರೀಪಾದಂಗಳ ಸಾಕ್ಷಾತ್ ಶಿಷ್ಯರು. ಅವರ ಶಿಷ್ಯರು ಕೇಶವಾಚಾರ್ಯರು ಬರ್ತಾರೆ, ಪಾಂಡರಂಗಿ ಕೇಶವಾಚಾರ್ಯರು, ಪಾಂಡರಂಗಿ ಆನಂದ ಭಟ್ಟಾರಕರು, ಇವರೆಲ್ಲ ಮಹಾನುಭಾವರ ಚರಿತ್ರೆಯನ್ನ ನಾಳಿನ ದಿವಸ ಕೇಳೋಣ ಅಂತ ಹೇಳಿ ನಿರಂತರ ಪಾಠ ಪ್ರವಚನದಲ್ಲಿ ದೀಕ್ಷೆಯನ್ನು ಎಲ್ಲರಿಗೂ ಹುಟ್ಟಿಸಬೇಕು, ನಮಗೂ ಹುಟ್ಟಿಸಬೇಕು ಆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು.